ಸ್ನೇಹಿತರೆ ಬೆಳಗ್ಗೆನೇ ಏನಿದೆ ನಾವು ಕಾಯಿಪಲ್ಯ ಮಾರ್ಕೆಟ್ ಬಂದಿದ್ದೀವಿ. ಇವಾಗ ಈರುಳ್ಳಿನ ತೊಗೊಂಡಿದ್ದೀವಿ. ಇವಾಗ ನೋಡಿ ಮಾರ್ತಾ ಇದ್ದೀವಿ. ದೇವರಾಜ ನಿಂತಿದ್ದಾನೆ. ಮಾರ್ಕೆಟ್ ಜಾಗ ಸಿಕ್ಕಿಲ್ಲ ನಮಗೆ ಇಲ್ಲಿ ಮಾರ್ಬೇಕಂತಂದರೆ ನಮಗೆ, ಅದಕ್ಕೆ ಏನದ ಇಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದೀವಿ ನಾವು. ಒಂದು 7 ಕಟ್ಟನ ತೊಗೊಂಡಿದ್ದೀವಿ. ಅದರಲ್ಲಿ 3ನ ಮಾರಿದ್ದೀವಿ, ಇನ್ನೂ 4 ಉಳಿದಿದೆ. ಒಂದು ವೇಳೆ ಉಳಿತಪ್ಪ ಅಂತಂದರೆ ಊರಿಗೆ ತೊಗೊಂಡು ಹೋಗ್ತೀನಿ. ಅಲ್ಲಿ ಊರಲ್ಲಿ 30 ರೂಪಾಯಿ kg ಹೋಗುತ್ತೆ, ಇಲ್ಲಿ ಆದರೆ 20 ರೂಪಾಯಿ kgನ ಕೊಡಬೇಕು. ಇದು ನಮಗೆ ಕರೆಕ್ಟಾಗಿ ರೇಟ್ ಹೇಳ್ಬೇಕಂದ್ರೆ 450 ರೂಪಾಯಿಗೆ 45 kg ಇದೆ. ಅದು 450 ರೂಪಾಯಿ ಬಿದ್ದಿದೆ. ಅದು ನಾವು 500 ರೂಪಾಯಿ ಬಂದರೆ ಅಂದರೆ 50 ರೂಪಾಯಿ ಕಮಿಷನ್ನಲ್ಲಿ ಇದನ್ನು ಬಿಡಬೇಕಂತ ಲೆಕ್ಕ ಹಾಕ್ಕೊಂಡಿದ್ದೀವಿ. ನೋಡೋಣ. 9 ಗಂಟೆ ಆಗ್ತದೆ, ಇನ್ನೂ 4 ಚೀಲ ಉಳಿದಿದೆ. 7 ಚೀಲ ತೊಗೊಂಡಿದ್ದೆ ನಾನು, 3 ಚೀಲ ಮಾರಿದ್ದೀನಿ. ಇವಾಗ ಆಟೋಗೆ ಫೋನ್ ಮಾಡಿದ್ದೀನಿ. ಆಟೋ ಬಂತಂದರೆ ಹಾಕೊಂಡು ಹೋಗ್ತೀನಿ, ಊರಲ್ಲೇ ಮಾರ್ತೀನಿ ನಾನು. ನೋಡಿ ಇನ್ನು ಮಾರ್ಕೆಟ್ ಏನಿದೆ ಇವಾಗ 9-9:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇದು ಹೋಲ್ಸೇಲ್ ಕಾಯಿಪಲ್ಯ ಮಾರ್ಕೆಟ್. ಇದು ಸಾಯಂಕಾಲದವರೆಗೂ ಇರೋದಿಲ್ಲ. ದೇವರಾಜ ಇಲ್ಲ, ಅವನು ಹೊರಗಡೆ ಹೋಗಿದ್ದಾನೆ. ಇವಾಗ ಫೋನ್ ಮಾಡಿ ನಾಟಕ ಬಂತಂದ್ರೆ ಹೋಗ್ಬಿಡಮ್ಮ. 1 ಚೀಲ ಮಾರಲಿಲ್ಲ ಅಲ್ಲ, ಟೈಮ್ ಆಗ್ಲಕತ್ತಿ ಸಾಲಿಗೆ. ಅವು ಯಾವಾಗ ಬರ್ತಾನೆ ಅನ್ಕತ್ತಿ. ಹಾಂ ಯಾವಾಗನ ಬರಲಿ, ಮತ್ತೇನು ಮಾಡ್ತೀವಿ. ಎಷ್ಟಿವ 9 ಗಂಟೆ ಆದ್ರೆ ನಿನ್ನ ಜನ ಇರಲಿ, ಇನ್ನೂ ಹೊಂಟದ ಅಂದ್ರೆ ಆವಲ್ಲಿ ಹೋಲ್ಸೇಲ್ ಮಾಲ್ ಹೋಗಲ್ತಾವ. ನಾವು 2 ಚೀಲ ಮಾರ್ತಿದ್ದೀವಿ ನಾವು ಕಂಪಲ್ಸರಿ ಇವತ್ತು, ಜಾಗ ಸಿಕ್ಕರು. ಸ್ನೇಹಿತರೆ, ಇದಕ್ಕೆ ಮೀನು ಗೋಸ್ತ ಬೇಕು. ಇವನ ಹತ್ರ ಇವಾಗ ಕಾಯಿ ಪಲ್ಯ ಅದ ಅಂದ್ರೂ ನೋಡಕತ್ತದ. ಸ್ವಲ್ಪ ಹಾಕಿ ನೋಡ, ತಿಂತ ಬಿಳಿ ಅನ್ನ ಹಾಕ. ಸ್ನೇಹಿತರೆ, ನಮ್ಮ ಬೆಲೆ ಏನಿದೆ, ಈ ಕಡಲೆ ಬೀಜನ ನೋಡಿ ಹೆಂಗೆ ಹೊಡಿತಾ ಇದ್ದಾರಂತ. ಇವಾಗ ನೋಡಿ, ಇವಾಗ ನಮ್ಮ ಅಜ್ಜಿಯವರು ಹೊಡಿತಾ ಇದ್ದಾರೆ ಶೇಂಗಾನ. ಸರಿಗೆ ಬೇಡ, ಏನು ಬೇಡ, ಆಟ ಹಾಕೋಣ. ಇಲ್ಲೊಬ್ರು ಹೊಡಿಯಕತ್ತಾರ, ಕೆಲಸ ನಡೆದದ ಅವ್ರದ್ದು. ಹಾಂ, ನಂದಂದೆ. ಹಾಂ ಸ್ನೇಹಿತರೆ, ವಿಡಿಯೋ ಮಾಡ್ತಾಯಿದ್ರೆ ಇದು ಹುಡುಗರ ಆಟ ಅಂದ್ಬಿಟ್ಟು ಬೈತಾ ಇದಾರೆ ನೋಡ್ರಿ. ಅವ್ರಿಗೇನು ವಿಡಿಯೋ ಅನ್ನೋದು ಗೊತ್ತಿಲ್ಲ ಅವರಿಗೆ. ಒಟ್ಟು ವಿಡಿಯೋ ಮಾಡ್ತಾಯಿದ್ರೆ ಫೋಟೋ ತೆಗ್ತಾಯಿದ್ರೆ ಅನ್ನಂಗೆ ಆಗ್ಬಿಟ್ಟದ ಅವ್ರಿಗೆ. ಅಲ್ಲಿಗೆ ಇವಾಗ 12:15 ಆಗ್ತಾಯಿದೆ ಈಗ ಟೈಮು. ಆವಾಗಲೇ ಒಂದು 10 ಗಂಟೆ ಆಗಿತ್ತು. ನಾವು ಯಾದಗಿರಿಯಿಂದ ಮನೆಗೆ ಬಂದಿವಿ. ಇಲ್ಲಿಗೆ ಬಂದ ಕೂಡಲೇ ಬೇರೆ ಯಾರೋ ಕರ್ಕೊಂಡು ಹೋದ್ರು, ನಮಗೆ ಸ್ವಲ್ಪ ಕೆಲಸ ಇದೆ ಬನ್ನಿ ಅಂದ್ಬಿಟ್ಟು. ಇವಾಗ ಅಲ್ಲಿ ಹೋಗಿ ಬಂದಿದ್ದೀವಿ. ಅದು ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅದು ಸ್ಕೂಲಲ್ಲಿ ಕೆಲಸ ಇತ್ತದು. ಮಾರ್ಕಿಂಗ್ ಹಾಕೋದಿತ್ತು, ಬಿಲ್ಡಿಂಗ್ ಮಾರ್ಕಿಂಗ್. ಅದು ಸಣ್ಣದೊಂದು ರಂಗಮಂದಿರ ಕಟ್ತಾ ಇದ್ದಾರೆ, ಆ ಕಟ್ಟಡದ ಒಂದು ಮಾರ್ಕಿಂಗ್ ಹಾಕೋದಿತ್ತು. ಹೋಗಿ ಬಂದೆ ನಾನು. ಇವಾಗ ಬರೋಷ್ಟಿಗೆ ನೋಡಿ ಇಲ್ಲೇನಿದೆ, ಅಂಗಡಿ ಮುಂದೆ ಮಧ್ಯಾಹ್ನ ಗಿರಾಕಿ ಇಲ್ಲಲ್ಲ, ಅದಕ್ಕೆ ಏನದ ಟೈಮ್ ಪಾಸ್ ಮಾಡ್ತಾಯಿದ್ದಾರೆ. ಕಡಲೆ ಬೀಜನ ಹೊಡಿತಾ ಇದ್ದಾರೆ, ಕಾಳು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಸಾಯಂಕಾಲ 6 ಗಂಟೆ ಆಗ್ತಾ ಇದೆ. ಶಾಲೆಯಿಂದ ಬಂದುಬಿಟ್ಟು ವೆಂಕಟೇಶ್ ಏನಿದೆ ಈ ಕಡೆ ಬಂದಿದ್ದಾನೆ ಹೊರಗಡೆ. ನಾನು ಇಷ್ಟೊತ್ತು ಮನ್ಕೊಂಡಿದ್ದೆ. ಬೆಳಗ್ಗೆ 4 ಗಂಟೆಗೆಲ್ಲ ಹೋಗಿದ್ನಲ್ಲ, ಸ್ವಲ್ಪ ನಿದ್ದೆ ಬಂದಿತ್ತು ನನಗೆ. ಅವ್ನು ಬಂದೇ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಆಡ್ತಾ ಇದ್ದಾನೆ. ಅಲ್ಲಿ ಜನಗಳು ಕಾಣಿಸ್ತಾ ಇದಾರಲ್ಲ ಅಲ್ಲಿ. ಇವಾಗ ಕಾಯಿ ಪಲ್ಯ ಮಾರೋದು ಕೂರಾಗ ಹೋಗ್ಬೇಕು. ಬರ್ತಾ ಇದ್ದಾನೆ ನೋಡಿ, ಕರೆಷ್ಟಿಗೆ ಬರ್ತಾ ಇದ್ದಾನೆ ಇಲ್ಲಿ. ಬರಲಿ ನೋಡಿ, ನಾವು ಈ ಥರ ಕಾಣಿಸುತ್ತೆ ನಮ್ಮೂರ ಕಡೆ ಗದ್ದೆಗಳು. ಇವಾಗ ಬೇಸಿಗೆ ಒಂದು ಕವಳೆ ಏನಿದೆ ನಾಟ್ ಮಾಡಿದ್ದಾರೆ. ಏಸಾದಪ್ಪ
ಇವು ಕೊಟ್ಟವನು ರೊಕ್ಕ ಕೊಟ್ಟು ರೊಕ್ಕ ಸ್ನೇಹಿತರೆ ಇವಾಗ ಕಾಯಿ ಪಲ್ಯ ಮಾರ್ಕೊಂಡು ಬಂದು ದುಡ್ಡನ್ನ ಲೆಕ್ಕ ಹಾಕ್ತಾ ಇದ್ದಾರೆ. $560 ಬಾ